ನಮಸ್ತೆ ರೈತ ಬಂದವರೇ, ಇವತ್ತೇನು ನಾವು ನೋಡ್ತಾ ಇದ್ದೀವೋ ಅಡಿಕೆ ಬೆಳೆಯಲ್ಲಿ ಒಳ್ಳೆ ಇಳುವರಿಗಳನ್ನ ನೋಡ್ತಾ ಇದ್ದೀವಿ. ವಿಶೇಷವಾಗಿ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಈ ಪ್ಲಾಂಟೇಶನ್ ಬಂದು 6 ವರ್ಷ ಆಗಿದೆ. ಸೊ ಅದು ಆ್ಯಕ್ಚುಲಿ ಸಂಪೂರ್ಣ ಸಾವಯವ ಕೃಷಿನಲ್ಲಿ ಮಾಡಿರೋಂತಹ ತೋಟ. ಇದು ಗ್ರೀನ್ ಪ್ಲಾನೆಟ್ ಗೊಬ್ಬರಗಳನ್ನ ಬಳಸ್ತಾ ಇದ್ದಾರೆ. ಮತ್ತು ಈಗ ಆಲ್ರೆಡಿ ಒಂದು ಕಟಿಂಗ್ ಆಗಿದೆ. ಈಗೇನು ನೋಡ್ತಿದ್ದೀರಲ್ಲ ಅಡಿಕೆನಲ್ಲಿ, ಈಗ ಒಂದು ಕಟಿಂಗ್ ಆಗಿದೆ, ಇನ್ನೂ 1-2 ಕಟಿಂಗ್ ತಗೊಳುತ್ತೆ. ಓಕೆನಾ? ಮತ್ತು ವಿಶೇಷ ಇಲ್ಲಿ ತೋಟದ ಬಗ್ಗೆ ಹೇಳಬೇಕು ಅಂತಂದರೆ, ಈಗೇನು ನಾವು ರೈತರನ್ನ ನೋಡ್ತೀವೋ ಅವರು ವ್ಯವಸಾಯನ ಈಗ 6 ವರ್ಷದಿಂದ ಬಂದು ಮಾಡ್ತಿರೋಂಥದ್ದು. ಮುಂಚೆ ಬೆಂಗಳೂರಲ್ಲಿ ಸೆಟ್ಲಾಗಿದ್ದರು, ಈಗ ಜಮೀನು ತೊಗೊಂಡು ಅಡಿಕೆ ಕಟ್ಟಿ ಇಲ್ಲೇ ಮನೆ ಕಟ್ಕೊಂಡು ಲೈಫ್ ಲೀಡ್ ಮಾಡ್ತಾಯಿದ್ದಾರೆ ಅಂಥ ವಿಶೇಷವಾದ ರೈತರು. ಇದು 5 ಎಕರೆ ತೋಟ. ಇದರಲ್ಲಿ 5 ಎಕರೆನಲ್ಲಿ ಅರ್ಧ ಎಕರೆ ಮನೆ ಆಚೆ ಈಚೆ ಇದಾಗುತ್ತೆ. ಬಟ್ 4.25 ಎಕರೆ ಪ್ಲಾಂಟೇಶನ್ ಸಿಗುತ್ತೆ. 2300 2400 ಗುಣಿ ಇದೆ ಅಡಿಕೆ. ಓಕೆನಾ? ಸೊ ಈಗೇನು ನೋಡ್ತಿದ್ರೆ ಇದೇ ಪ್ಲಾಂಟೇಶನ್ನು. ರೈತನ ನಾನು ಸಂದರ್ಶನ ಮಾಡ್ತೀನಿ ಇವಾಗ ನೆಕ್ಸ್ಟ್. ನಿಮಗಿಲ್ಲೇ ವಿಡಿಯೋದೆಲ್ಲ ಕಂಟಿನ್ಯೂಟಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಳಿಗೋಸ್ಕರ ಮತ್ತು ಇಳುವರಿಗೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಅಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೂ ರೈತರುಗಳಿಗೆ ಇದು ವಿಚಾರಗಳು ತಿಳಿದ್ರೆ ಅನುಕೂಲ ಆಗುತ್ತೆ. ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ. ಸೊ ಇದು 6 ವರ್ಷದ ತೋಟ. ಹಾಗಾಗಿ ಎಲ್ಲ ರೈತರಿಗೂ ಹೇಳೋದಿಷ್ಟೇ, ಆದಷ್ಟು ಸಾವಯವನ ಬೆಳೆಸಿ, ಮಣ್ಣನ್ನು ಉಳಿಸಿ. ಈ ನಿಟ್ಟಿನಲ್ಲಿ ನಾವು ಕೆಲಸನ ಮಾಡ್ತಾಯಿದ್ವಿ. ನಾವು ನಮ್ಮ ಕೆಲಸಕ್ಕೆ ನಿಮ್ಮ ಕೈ ಜೋಡಿಸಿ ಅಂತೇಳಿ ಕೇಳ್ಕೊತೀವಿ. ಗುಡ್ ಮಾರ್ನಿಂಗ್. ನಾವಿವತ್ತು ಅಡಿಕೆ ತೋಟದಲ್ಲಿದ್ದೀವಿ. ಸೊ ವಿಶೇಷವಾಗಿ ರೈತರು ಆ್ಯಕ್ಚುಲಿ ಬೆಂಗಳೂರಲ್ಲಿ ಇವರು 25 ವರ್ಷ ಕೆಲಸದಲ್ಲಿದ್ದು ಅಲ್ಲಿಂದ ಬಂದು ತೋಟ ಕಟ್ಟಿ ಮಾಡ್ತಿರೋಂಥದ್ದು. ಇದು 5 ಎಕರೆ ಫ್ಲ್ಯಾಟ್ ಇದೆ. ಸೊ ಇಲ್ಲಿ ಇವರು ನಮ್ಮ ಗ್ರೀನ್ ಪ್ಲಾನೆಟ್ ಗೊಬ್ಬರಗಳನ್ನ ಬಳಸ್ತಾ ಇದ್ದಾರೆ. ಮೊದಲು ಇವಾಗ ಇದ್ರದ್ದು ರಿಸಲ್ಟ್ ಬಗ್ಗೆ ಆಗಿರ್ಬೋದು, ತೋಟದ ಹೇಗೆ, ಎಷ್ಟು ವರ್ಷದ ಗಿಡ, ಇದನ್ನೆಲ್ಲ ರೈತರಾದಂತಹ ರವಿ ಸರ್ ಅಂತೇಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವರ್ಷದ ತೋಟ ಇದು? 6 ವರ್ಷ ಆಗಿದೆ. ಸೊ ಇದು ಎಷ್ಟನೇ ಕೊಯ್ಲು, ಅಂದರೆ ಎಷ್ಟನೇ ವರ್ಷದ ಕೊಯ್ಲು ಕುಯ್ತಾ ಇದ್ದೀರಾ? 2ನೇ ವರ್ಷದ ಕೊಯ್ಲು. 2ನೇ ವರ್ಷದ ಕೊಯ್ಲು ಕುಯ್ತಿದ್ದೀರಾ. ಅಂದರೆ ನಿಮಗೆ 4-4.25 ವರ್ಷಕ್ಕೇ ಕೊಯ್ಲು ಸ್ಟಾರ್ಟ್ ಆಯಿತು. ಸೊ ಮೊದಲನೇ ಕೊಯ್ಲು ಎಷ್ಟು ಕುಯ್ದಿದ್ರಿ ಸರ್? ಮೊದಲನೇ ಕೊಯ್ಲು ಒಂದು 55 ಕ್ವಿಂಟಾಲ್ ಆಗಿತ್ತು. ಸೊ ಇವಾಗ 2ನೇ ಕೊಯ್ಲು ಬಂದಿದೆ, 150 ಕ್ವಿಂಟಾಲ್ ಆಗುತ್ತೆ. 150 ಕ್ವಿಂಟಾಲ್ ಆಗುತ್ತೆ. ಸೊ ಈ ಸಲ ನೀವು ಹುಂಡಿ ಕೊಟ್ಟಿದ್ದೀರಾ. ಹೌದು. ಸೊ 11 ಲಕ್ಷಕ್ಕೆ ಹುಂಡಿ ಮಾತಾಡಿ ಕೊಟ್ಟಿದ್ದೀರಾ. ಈಗ ಆಲ್ಮೋಸ್ಟ್ ಎಲ್ಲ ಮರಗಳು ಫಸ್ಲು ಕಚ್ಚಿದೆಯಲ್ವ? ಈಗ ಇಲ್ಲ, ಇನ್ನೂ ಒಂದು 200 ಕಚ್ಚಬೇಕು. ಟೋಟಲ್ ಎಷ್ಟು ಮರ ಇದೆ ಸರ್? 2300 ಮರ ಇದೆ. ಸೊ ಈಗ ಗ್ರೀನ್ ಪ್ಲಾನೆಟ್ ಗೊಬ್ಬರಗಳನ್ನ ನೀವು ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಾ ಸರ್? 2 ವರ್ಷದಿಂದ ಬಳಸ್ತಾ ಇದ್ದೀರಾ. ಸೊ ಇವಾಗ ಅದರದ್ದು ರಿಸಲ್ಟ್ ಆಗಿರ್ಬೋದು, ಅದರದ್ದು ಗುಣಮಟ್ಟಗಳಾಗಿರ್ಬೋದು ನಿಮ್ಗೆ ಹೇಗೆ ಅನಿಸಿದೆ? ಚೆನ್ನಾಗಿದೆ. ಓಕೆ. ಎಲ್ಲ ಥರದ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಓಕೆ. ಅಡಿಕೆ ಗಿಡಕ್ಕೆ ಮೊದಲನೇದಾಗಿ ಪೊಟ್ಯಾಶ್ ಜಾಸ್ತಿ ಬೇಕು. ಹೌದು. ಪೊಟ್ಯಾಶ್ ಅಂಶ ಇದರಲ್ಲಿ ಭಾಳ ಜಾಸ್ತಿ ಇದೆ. ಓಕೆ. ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಇವಾಗ ನೀವು ವರ್ಷಕ್ಕೆ 2 ಟ್ರಿಪ್ ಗೊಬ್ಬರ ಕೊಡ್ತಿದ್ದೀರಾ, ಮತ್ತು ಒಂದು ಸ್ಪ್ರೇ ಮಾಡ್ತಾಯಿದ್ದೀರಾ, 2 ಲಿಕ್ವಿಡ್ ಡ್ರಂಚಿಂಗ್ ಮಾಡ್ತಾಯಿದ್ದೀರಾ. ನಾನು ಸಹ ಗ್ರೀನ್ ಪ್ಲಾನೆಟ್ ಇದು ಮೆಂಬರ್ ಆಗಿರೋದ್ರಿಂದ ನನಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನನಗೆ ಗೊಬ್ಬರಗಳು ಸಿಗ್ತಾ ಇದೆ. ಸೊ ಇವಾಗ ನಿಮಗೆ ಬೇರೆ ರೈತರುಗಳಿಗೆ, ಏಕೆಂದರೆ ತುಂಬ ಜನ ರೈತರುಗಳು ಅಡಿಕೆನಲ್ಲಿ ಯೂಸ್ ಮಾಡ್ತಾರೋ ಇದ್ದಾರೆ. ಈಗ ನಿಮ್ಮ ತೋಟದಲ್ಲಿ ಈಗ ತುಂಬ ಜನ ರೈತರು ಬಂದು ನೋಡ್ತಾ ಇದ್ದಾರೆ. ಈಗ ನೋಡಿರೋರು ಏನು ಹೇಳ್ತಾ ಇದ್ದಾರೆ? ಚೆನ್ನಾಗಿದೆ, ಒಳ್ಳೆ ಗಂಟಲು ಕಟ್ಟಿದೆ, ಹಾಂ, ಚೆನ್ನಾಗಿದೆ ತೋಟ ಅಂತ. ಸೊ ಇವಾಗ ಇಲ್ಲಿ ಲೋಕೇಶ್ ಸರ್ ಅಂತಿದ್ದಾರೆ, ಗೋಣಿಕೊಪ್ಪದಿಂದ ಬಂದಿದ್ದಾರೆ. ಸರ್ ನಮಸ್ಕಾರ. ನಿಮಗೆ ರವಿ ಅವರು ಎಷ್ಟು ವರ್ಷದಿಂದ ಪರಿಚಯ ಇದ್ದಾರೆ? ನಮಗೆ ಅವರು 2 ವರ್ಷದಿಂದ ಪರಿಚಯ. 2 ವರ್ಷದಿಂದ ಪರಿಚಯ. ನೀವು ಇಲ್ಲಿ ಬರ್ತಾ ಇರ್ತೀರಾ. ಸೊ ಈ ತೋಟದ ಬಗ್ಗೆ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ಸರ್? ಇದೆಲ್ಲ ನೋಡಿ ಅವರು ಕೂಡ ಗ್ರೀನ್ ಪ್ಲಾನೆಟಲ್ಲಿ ಇರೋದ್ರಿಂದ
ನಮ್ಮದು ಸ್ವಲ್ಪ ಅಲ್ಲಿ ಜಾಗ ಇತ್ತು. ಓಕೆ. ನಮಗೂ ಅವರು ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟರು ಯೂಸ್ ಮಾಡಿ ಅಂತೇಳಿ. ನಾವು ಯೂಸ್ ಮಾಡಾದ್ಮೇಲೆ ಚೆನ್ನಾಗಿ ಬರ್ತಾ ಇದೆ. ಓಕೆ. ಅದರಿಂದ ನಾವು ಕೂಡ ಇದನ್ನೇ ಯೂಸ್ ಮಾಡೋಕ್ಕೆ ನೀವು ಕಾಫಿಗೆಲ್ಲ ಯೂಸ್ ಮಾಡಿದ್ದೀರಾ. ಸೊ ಹಂಗಾಗಿ ಈಗ ನಮ್ಮಲ್ಲಿ ಈಗ ಅಡಿಕೆಗೆ ಜಿಂಕ್ ಸಲ್ಫೇಟು ಮತ್ತು ಕ್ಯಾಲ್ಶಿಯಂ ನೈಟ್ರೇಟು, ಭೂಮಿ ಪವರು, ಪ್ರೋಮ್ ಮತ್ತು ಪೊಟಾಷ್ ಅಂತೇಳಿ ಸೊ 5 ಥರ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಒಂದು ಮರಕ್ಕೆ ಅರ್ಧ kg ಥರ ಸೊ ಅಪ್ಲೈ ಮಾಡೋಂಥದ್ದು. ಈಗ ಆಲ್ರೆಡಿ ಇವರು ಅಪ್ಲೈ ಮಾಡಿದ್ದಾರೆ. ಸೊ ಅದನ್ನು ನೋಡಬೇಕು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಇದೇ ಗೊಬ್ಬರ ಏನಿದೆ, ಇದು ಮಿಕ್ಸಿಂಗ್ ಗೊಬ್ಬರ. ಇದು ಇಲ್ಲಿ ನೋಡ್ತಾ ಇದ್ದೀರಾ, ಕಾಣ್ತಾ ಇದೆ. ಇದೀಗ ಆಲ್ರೆಡಿ ಹಾಕಿ ಮುಚ್ಚಿದ್ದಾರೆ. ಪ್ರತಿ ಮರಕ್ಕೂ ಆಲ್ರೆಡಿ ಗೊಬ್ಬರಗಳನ್ನ ಹಾಕಿದ್ದಾರೆ. ಮರಕ್ಕೆ 2 ಕಡೆ ಸೈಡಲ್ಲಿ ಹಾಕಿದ್ದಾರೆ. ಸೊ ಹೆಚ್ಚಿನ ಮಾಹಿತಿ ನಿಮ್ಗೆ ಇನ್ನೂ ತಿಳ್ಕೊಬೇಕು ಅಂತಂದರೆ ಸೊ ಯಶವಂತ್ ಅರಸ್ ಗ್ರೀನ್ ಪ್ಲಾನೆಟ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಆದಷ್ಟು ರೈತರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.